Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂಪೂರ್ಣವಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಕೃಪೆ, ಆಶೀರ್ವಾದವನ್ನ, ಬಿಡುಗಡೆಯನ್ನ, ಸತ್ಯದ ಪರವಾಗಿ ಜೀವಿಸಲು ಬೇಕಾದಂಥ ದೈವಿಕ ಕೃಪೆಯನ್ನ, ವರದಾನವನ್ನ, ಈ ಲೋಕವನ್ನು ಜಯಿಸುವಂತ ಪರಿಶುದ್ಧಾತ್ಮನ ಶಕ್ತಿಯನ್ನ ನೀವು ಯಾವ ರೀತಿಯಲ್ಲಿ ತ್ಯಾಗದೊಂದಿಗೆ ಹೊಂದಿಕೊಂಡಿರೋ ಅದೇ ರೀತಿಯಲ್ಲಿ ನಮಗೂ ಸಹ ಪರಿಶುದ್ಧ ಆತ್ಮನ ಶಕ್ತಿಯನ್ನ ಈ ನಿಮಿಷದಲ್ಲಿ ಪಡೆಯಲು, ಅನುಭವಿಸಲು ನಮ್ಮೆಲ್ಲರಿಗೂ ಬೇಕಾದಂಥ ವರದಾನವನ್ನ ಒಂದೊಂದು ಕ್ಷಣವೂ ಈ ಲೋಕದ ಯಾವ ಜಂಜಾಟಕ್ಕೂ ನಾವು ಸಿಲುಕದಂತೆ ನಮ್ಮ ಪ್ರಾರ್ಥನೆಗೆ ಸದ್ದುತ್ತರವನ್ನು ದಯಪಾಲಿಸಿ ನಮ್ಮ ಹೃದಯಗಳು ಸ್ಪರ್ಶಿಸಲ್ಪಡಲಿ, ತೆರೆಯಲ್ಪಡಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಎಡಗೈಯನ್ನು ಹೃದಯದ ಭಾಗದಲ್ಲಿ ಇಟ್ಟುಕೊಳ್ಳಿ. ಬಲಗೈಯೊಂದಿಗೆ ನಮ್ಮ 5 ಬೆರಳು ಹಸ್ತ ಹಣೆಯ ಮೇಲಿಟ್ಟು ಎಲ್ಲರೂ ಜೋರಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ, ಪರಿಶುದ್ಧವಾದ ಹಾಗೂ ಪರಲೋಕದ ಸತ್ಯವನ್ನು ಗೋಚರಪಡಿಸಿದಂಥ ದೇವನ ಅಭಿಷೇಕ ನಮ್ಮಲ್ಲಿ ಯಥೇಚ್ಛವಾಗಿ ಅನುಗ್ರಹಿಸಲಿ ಎಂಬುದಾಗಿ ನಮ್ಮನ್ನು ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ಈ 1 ಗಂಟೆಗಳ ಕಾಲ ದೇವನಿಗಾಗಿ ಮುಡಿಪಾಗಿಡುವಂಥ ಈ ಸಂದರ್ಭವನ್ನು ಯಾವ ಮೊಬೈಲು ಹಾಗೂ ಯಾವೊಂದು ಆ ಕಡೆ ಈ ಕಡೆ ಓಡಾಡೋದನ್ನು ಬಿಟ್ಟು ವಾಕ್ಯದಲ್ಲಿ ಗಮನ ಇಟ್ಟು ನಮ್ಮನ್ನೇ ದೇವನಿಗೆ ಒಪ್ಪಿಸಿಕೊಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವಂಥ ದೇವನು, ನಮ್ಮನ್ನು ರಕ್ಷಿಸುವ ದೇವನು. ಅದಕ್ಕಾಗಿ ಈ 1 ಗಂಟೆಗಳ ಕಾಲ ನಮ್ಮ ಆತ್ಮವನ್ನು ಸ್ವಲ್ಪ ಬಿಗಿಯಾಗಿ ಇಟ್ಕೊಳ್ರಿ. ಅದಾದಮೇಲೆ ಮಕ್ಕಳನ್ನು ಕರ್ಕೊಂಡು ಬಂದವರು ಸ್ವಲ್ಪ ಮಕ್ಕಳನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ರಿ, ಅವ್ರಿಗಾಗಿ ಪ್ರಾರ್ಥಿಸ್ರಿ. ಯಾಕೆಂದರೆ ಮಕ್ಕಳಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಅದಕ್ಕಾಗಿ ಮಕ್ಕಳು ಡಿಸ್ಟರ್ಬ್ ಆಗಬಾರ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವು ಈಗ ನೆಕ್ಸ್ಟು ಜೂನ್ ತಿಂಗಳು ಬರ್ತದೆ, ಹೌದಾ? ಜೂನ್ ತಿಂಗಳು ನಾವೊಂದು ಸಂತರ ಒಂದು ನವೇನವನ್ನು ಪ್ರಾರಂಭಿಸ್ತೇವೆ. ಯಾವ ಸಂತ? ಸಂತ ಅಂತೋಣಿಯಾರದು ಮಾಡ್ತೇವೆ.
ಅದಾದಮೇಲೆ ಸೆಪ್ಟೆಂಬರ್ಗೆ ಒಂದು ಹಬ್ಬ ಬರ್ತದೆ, ಅಲ್ಲಿ ಒಂದು ನವೆನ ಸ್ಟಾರ್ಟ್ ಮಾಡ್ತೀವಿ. ಅದು ಯಾವುದು? ಅದು ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾರೆ. ಯಾವುದಾದ್ರು ನವೆನ ಮಾಡ್ತೀವ? ಹಲೋ, ಯಾಕೆ? ಈಗ ಮಾತೆ ಮರಿಯಮ್ಮಂದು ನಾವೇನ ಮಾಡ್ತೀವಿ, ಕರೆಕ್ಟು. ಸೊ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಂತರು ಯೇಸು ಸ್ವಾಮಿ ಜೊತೆಯಲ್ಲಿ ಮುಖ ಆಗಿ ದರ್ಶಿಸಿ ಅನುಭವಿಸಿದಂಥ ದೇವನ ಪರಿಶುದ್ಧ ಪ್ರಸನ್ನತೆಯನ್ನು ಅನುಭವಿಸಿದಂಥ ಒಂದು ದೊಡ್ಡ ಸಂತ ಅಂತೋಣಿಯರು. ಮರಿಯಳು ಬಿಟ್ಟರೆ ನೆಕ್ಸ್ಟ್ ಸಂತರು ಅವರೇ. ಹಾಗಾದರೆ ನಮಗೆ ಈ ಲೋಕದಲ್ಲಿ, ನಮ್ಮ ಕ್ರೈಸ್ತ ಧರ್ಮದಲ್ಲಿ ನಾವು ದೊಡ್ಡ ಹಬ್ಬಗಳನ್ನು ಮಾಡ್ತೇವೆ. ಅದರಲ್ಲಿ ಯಾವ ಹಬ್ಬ ದೊಡ್ಡದು? ಯೇಸುವಿನ ಪುನರುತ್ಥಾನ. ನಿನ್ನೆ ಏನು ಹಬ್ಬ ಮಾಡಿದ್ವಿ? ಸಭೆ ಉಗಮ ಆಗಿದ್ದು ನೆನೆ. ಇದಕ್ಕೆ ತಯಾರಾಗಿಯೇ ಪೆಂಟೆಕೋಸ್ಟ್ ಅಂದರೆ ಈ 50 ದಿನಗಳ ಕಾಲ ನವೇನ ಅದು. ಲಿಸನ್, ಇಲ್ಲಿ ನಾವು ನಮ್ಮ ನಮ್ಮ ಚರ್ಚ್ಗಳಲ್ಲಿ ತುಂಬ ನಾವು ಅದನ್ನು ಗಮನಕ್ಕೆ ತರದೆ, ಈಗ ಕರೆಸ್ಮ್ಯಾಟಿಕ್ ಯಾವಾಗ ಬಂತು ಆವಾಗ ಸ್ವಲ್ಪ ಈ ಪರಿಶುದ್ಧಾತ್ಮನ ಕಾರ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಪರಿಶುದ್ಧ ಆತ್ಮನ ಹೆಸರೇ ಕೇಳದಂಥ ಒಂದು ಸಂತತಿ ಇತ್ತು, ದೀಕ್ಷೆ ಪಡೆದಂಥ ಸಂತತಿ. ಪರಿಶುದ್ಧಾತ್ಮರ ಅದರಿಂದ ಯಾರು ಪರಿಶುದ್ಧಾತ್ಮರು ಗೊತ್ತಿಲ್ಲವಲ್ಲ ನಮಗೆ ಅಂತ ಹೇಳಿದ್ದು ಬೈಬಲಲ್ಲಿ ಇದೆ. ಬೈಬಲಲ್ಲಿ ನಾವು ಓದಿರುವಂಥ ಕಾರ್ಯ. ಅವರಿಗೆ ಪರಿಶುದ್ಧಾತ್ಮರ ಬಗ್ಗೆನೇ ಗೊತ್ತಿಲ್ಲ. ನೀವು ಯಾವ ಹೆಸರಲ್ಲಿ ದೀಕ್ಷೆ ತಗೊಂಡ್ರಿ? ನಾವು ಸ್ನಾನಕ್ಕೆ ಯೋಹಾನ ಕೊಟ್ಟರು, ನೀವು ನೀರಿನಿಂದ ಸ್ನಾನ ದೀಕ್ಷಾ. ಹಾಗಾದರೆ ಮುಂದೆ ಬರುವಂಥ ಒಂದು ವ್ಯಕ್ತಿ ಇದ್ದಾರೆ, ಅವರು ಪರಿಶುದ್ಧ ಆತ್ಮನ ಶಕ್ತಿಯಿಂದ. ಪರಿಶುದ್ಧಾತ್ಮನ ಯಾರು? ಕೇಳಿದಂಥ ಜನ ಬೈಬಲಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ ಪರಿಶುದ್ಧ ಆತ್ಮನ ಶಕ್ತಿ, ಹಾಗಾದರೆ ಅದರ ಅರ್ಥ ಏನು? ಪರಿಶುದ್ಧವಾದ ಆತ್ಮ, ಹೋಲಿ ಸ್ಪಿರಿಟ್, ಇದರ ಅರ್ಥ ಹೇಳ್ರಿ. ಇದು ಯಾರು? ಇದು ಯಾವ ರೀತಿಯಲ್ಲಿ ನಾವು ಹೇಳುವಂಥದ್ದು, ನಾವು ಪ್ರಾರ್ಥಿಸುವಂಥದ್ದು, ಇದು ತುಂಬ ಮುಖ್ಯವಾದಂಥ ಒಂದು ಕಾರ್ಯ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭಯಂಕರ ಕಷ್ಟ. ಆದರೆ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆಯಲ್ಲಿ ಪರಿಶುದ್ಧ ಆತ್ಮನ ಶಕ್ತಿ ಇಲ್ಲದೆ ಏನನ್ನು ನಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಪಡೀಲಿಕ್ಕೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಪರಿಶುದ್ಧಾತ್ಮ ಯಾವಾಗ ನಾವು ನೋಡಿದ್ದು, ಯಾವಾಗ ನಾವು ಕೇಳಿದ್ದು, ಯಾವಾಗ ನಾವು ಅನುಭವಿಸಿದ್ದು? ಹೋಲಿ ಸ್ಪಿರಿಟ್ ಯಾವಾಗ ಇದ್ರು? ಲೋಕದ ಆದಿಯಲ್ಲಿ ಹೋಲಿ ಸ್ಪಿರಿಟ್ ಇದೆ. ಆಮೇಲೆ ಹಾಗಾದರೆ ಇಲ್ಲಿ ವಾಕ್ಯ ಹೇಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ನಾವು ನೀರಿನಿಂದ ದೀಕ್ಷೆ ಸ್ಥಾನ ಪಡೆದಿದ್ದೀವಿ. ಹಾಗಾದರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಪರಿಶುದ್ಧಾತ್ಮನ ಶಕ್ತಿಯಿಂದ ನಿಮಗೆ ದೀಕ್ಷೆ ಕೊಡುವವರು ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಯಾರು ಪರಿಶುದ್ಧಾತ್ಮ? ಹೊಸ ಒಡಂಬಡಿಕೆಯಲ್ಲಿ ಕೇಳುವಂಥ ಪ್ರಶ್ನೆ ಅದು. ಹಳೆ ಒಡಂಬಡಿಕೆ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ. ಅದಕ್ಕೆ ಈ ಪರಿಶುದ್ಧವಾದಂಥ ಆತ್ಮ ಅಂದರೆ ಸರಿಗ ಅರ್ಥ ಮಾಡಿಕೊಳ್ಳ್ರಿ, ತಂದೆಯಾದ ದೇವನು ಹಾಗೂ
ಯೇಸು ಕ್ರಿಸ್ತ ಹಾಗೂ ಪರಿಶುದ್ಧಾತ್ಮ ಇವರ ವ್ಯಕ್ತಿತ್ವ ಒಂದೇ, ಆದರೆ ಇಲ್ಲಿ ವ್ಯಕ್ತಿಗಳು ಮೂರು ಜನರ ವ್ಯಕ್ತಿತ್ವ ಒಂದೇ. ಆದರೆ ಇಲ್ಲಿ ನಾವು ವ್ಯಕ್ತಿಗಳನ್ನು ನೋಡುವಾಗ ನಾವು ಅರ್ಥೈಸಿಕೊಳ್ಳುವಂಥ ಕಾರ್ಯ ಜ್ಞಾನದ ಆತ್ಮ ಅಭಿಷೇಕ ಉಳ್ಳವರಾಗಿ. ಅದಕ್ಕೆ ಪರಿಶುದ್ಧಾತ್ಮ ಈಗ ನಮ್ಮಲ್ಲಿ ಯೇಸು ಸ್ವಾಮಿ ಇಲ್ಲ. ಯಾರಿಲ್ಲ? ಹಲೋ. ಹಾಗಾದ್ರೆ ಬ್ರದರ್, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಾವು ಯಾವ ಪ್ರಾರ್ಥನೆ ಮಾಡಬೇಕು, ಯಾರಲ್ಲಿ ಪ್ರಾರ್ಥನೆ ಮಾಡಬೇಕು? ನಾವು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕರೆಕ್ಟೇ, ಯೇಸು ಸ್ವಾಮಿ ನಮ್ಮ ದೇವರೇ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಗ್ರಹಿಸುವಂಥದ್ದು. ಏವೇಲನ ಗ್ರಂಥ ತಿರಿಸ್ಕೊಡ್ರಿ. ಏವೇಲ 2ನೇ ಅಧ್ಯಾಯ, ಹಳೆಯ ಒಡಂಬಡಿಕೆ ಬೈಬಲ್ ತಂದವರು ಎಲ್ಲರೂ ಏವೇಲನ ಗ್ರಂಥ ತೆಗೀರಿ. ಏವೇಲನ ಗ್ರಂಥ 2ನೇ ಅಧ್ಯಾಯ ತೆಗೆದ್ರಾ? ಇಪ್ಪತ್ತ 4ರಿಂದ ಓದಿ. ಜನರೇ, ಈ ಸ್ವಾಮಿ ದೇವರಾದ ಸರ್ವೇಶ್ವರ ನಿಮಗೆ ಮಾಡಿದ ಉಪಕಾರಗಳಿಗೆ ಆನಂದಿಸಿರಿ. ನಿಮಗೆ ಅವರು ಮುಂಗಾರು ಮಳೆಯನ್ನು ಸಾಕಷ್ಟು ಕೊಡುವರು. ಮುಂಗಾರು ಹಿಂಗಾರು ಮಳೆಗಳನ್ನು ವಾಡಿಕೆಯಂತೆ ಸಮೃದ್ಧಿಯಾಗಿ ಸುರಿಸುವರು. ಕಣಗಳಲ್ಲಿ ಗೋಧಿ ರಾಶಿ ರಾಶಿಯಾಗಿರುವುದು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತೈಲಗಳು ತುಂಬಿರುವುವು. ಗುಂಪು ಮಿಡತೆ, ಕಂಬಳಿ ಮಿಡತೆ, ಚೂರಿ ಮಿಡತೆ, ನಾನು ಕಳುಹಿಸಿದ ಈ ಮಿಡತೆಗಳ ಸೈನ್ಯಗಳು ತಿಂದು ನಷ್ಟ ಮಾಡಿದ ವರ್ಷಗಳನ್ನು ನಿಮಗೆ ಬರಿಸಿಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತರಾಗುವಿರಿ. ನಿಮಗಾಗಿ ಮಹತ್ ಕಾರ್ಯಗಳನ್ನು ಎಸಗಿದ ದೇವರಾದ ಸರ್ವೇಶ್ವರ ಸ್ವಾಮಿಯ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರಿಗೆ ಎಂದಿಗೂ ಆಶಾಭಂಗವಾಗದು. ನಾನೇ ಇಸ್ರೇಲಿನ ಮಧ್ಯೆ ನೆಲೆಯಾಗಿ ಇರುವವನು. ನಾನೇ ನಿಮ್ಮ ಸರ್ವೇಶ್ವರನಾದ ದೇವರು. ನಾನಲ್ಲದೆ ಬೇರೆ ದೇವರು ನಿಮಗಿಲ್ಲ. ನನ್ನ ಜನರಿಗೆ ಎಂದಿಗೂ ಆಶಾಭಂಗವಾಗದು ಎಂದು ನಿಮಗೆ ಮನದಟ್ಟಾಗುವುದು. ತರುವಾಯ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನೋಡ್ರಿ, ನನ್ನ ಹೊರತು ಇಲ್ಲಿ ಬೇರೆ ಯಾವ ದೇವರಿಲ್ಲ. ಲಿಸನ್, ಇದು ತುಂಬಾ ಅರ್ಥ ಮಾಡಲಿಕ್ಕೂ ಇದು ಧ್ಯಾನಿಸ್ಲಿಕ್ಕೂ ತುಂಬ ಮುಖ್ಯವಾದಂಥ ಕಾರ್ಯವನ್ನು ನಾವು ಇಲ್ಲಿ ಧ್ಯಾನ ಮಾಡ್ತಿದ್ದೇವೆ. ಇಲ್ಲಿ ದೇವನು ತನ್ನ ಜನರಿಗಾಗಿ ಆಗ ಸೆಲೆಕ್ಟ್ ಮಾಡ್ತಿದ್ರು ಪರಿಶುದ್ಧಾತ್ಮ ಅಭಿಷೇಕ ಯಾರು ಕೊಡಬೇಕು ಎಂಬುದಾಗಿ. ಹಳೆ ನಿಯಮದ ಪ್ರಕಾರ, ಹಳೆ ಒಡಂಬಡಿಕೆ ಪ್ರಕಾರ ಇಲ್ಲಿ ಸೆಲೆಕ್ಟ್ ಮಾಡಿ ಜನರ ಮೇಲೆ, ವ್ಯಕ್ತಿಗಳ ಮೇಲೆ ಪರಿಶುದ್ಧಾತ್ಮನ ಶಕ್ತಿಯೊಂದಿಗೆ ಪ್ರವಾದನೆಗಳನ್ನು ನಾವು ನೋಡ್ತೇವೆ. ಇಲ್ಲಿ ಆದಿಕಾಂಡದಿಂದ ಮಲಾಕಿ ಪುಸ್ತಕ ತನಕ ದೇವರು ಸೆಲೆಕ್ಟೆಡ್ ಪರ್ಸನ್ನಿಗೆ ಮಾತ್ರವೇ ಇಲ್ಲಿ ಪರಿಶುದ್ಧವಾದಂಥ ಆತ್ಮ ಅಭಿಷೇಕದೊಂದಿಗೆ ಅವರು ಪ್ರವಾದಿಸಿ ಅನೇಕ ಜನರನ್ನ ದೇವರ ಕಡೆಗೆ ಕರ್ಕೊಂಡು ಬರ್ತಿದ್ರು. ಡಿಫ್ರೆನ್ಸ್ ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಏವೇಲನ ಗ್ರಂಥದಲ್ಲಿ ಏವೇಲನಿಗೆ ದೇವರು ಹೇಳ್ತಾರೆ, ಏವೆಲ್ಲ ಇದು ಬರೀ ಏನನ್ನ ಬರೆಯುವಂಥದ್ದು, ಏನನ್ನ ನಾವು ಇಲ್ಲಿ ಮೇಲೆ ಓದಿದ್ದು. ಇಲ್ಲಿ ಓದಿ ಬ್ರದರ್, ಈಗಿನ ವಾಕ್ಯ 28ರಿಂದ. ತರುವಾಯ ಎಲ್ಲ ಮಾನವರ ಮೇಲೆ. ನೋಡ್ರಿ, ತರುವಾಯ ಯಾವಾಗ? ಇದು ತುಂಬಾ ಮುಖ್ಯವಾದದ್ದು. ತರುವಾಯ ಎಲ್ಲ ಮಾನವರ ಮೇಲೆ ನನ್ನ ಆತ್ಮವನ್ನ. ಯಾರ ಆತ್ಮ? ದೇವನ ಆತ್ಮ, ಸರ್ವೇಶ್ವರನ ಆತ್ಮ ಎಲ್ಲರ ಮೇಲೆ
ನನ್ನ ಆತ್ಮವನ್ನು ಸುರಿಸುವೆನು. ಹ್ಮ್ ಪುತ್ರ ಪುತ್ರಿಯರು ಪುತ್ರ ಪುತ್ರಿಯರು ಪ್ರವಾದನೆ ಮಾಡುವರು. ಪ್ರವಾದನೆ ಮಾಡುವರು. ನಿಮ್ಮ ಹಿರಿಯರು ಹ್ಮ್ ಸ್ವಪ್ನಶೀಲರಾಗುವರು. ಹ್ಮ್ ನಿಮ್ಮ ಯುವಕರಿಗೆ ಹ್ಮ್ ದಿವ್ಯ ದರ್ಶನಗಳಾಗುವವು. ಹ್ಮ್ ಆ ದಿನಗಳಲ್ಲಿ ಹ್ಮ್ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು. ಭೂಮಿ ಆಕಾಶಗಳಲ್ಲಿ ಸೂಚಕ ಕಾರ್ಯಗಳನ್ನು ಮಾಡುವೆನು. ರಕ್ತಧಾರೆ, ಅಗ್ನಿಪ್ರಳಯ, ಧೂಮಕೇತು ಕಾಣಿಸುವಂತೆ ಮಾಡುವೆನು. ಸರ್ವೇಶ್ವರ ಸ್ವಾಮಿಯ ಭಯಂಕರ ಮಹಾದಿನದ ಮುಂಚೆ ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ರಕ್ತಗೆಂಪಾಗುವನು. ಆದರೆ ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಪಡೆಯುವರು. ಜೋರಾಗಿ ಚಪ್ಪಾಳಿ ತಟ್ಟಿ ಕರ್ತನನ್ನ ಘನಪಡಿಸ್ರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಯೇವೇಲನ ಗ್ರಂಥ ಆದಮೇಲೆ ಸುಮಾರು 1-2 ಯುಗಗಳ ನಂತರ ಇಲ್ಲಿ ಹೊಸ ಒಡಂಬಡಿಕೆ ಪ್ರಾರಂಭ ಆಗ್ತದೆ. ಇಲ್ಲಿ ದೇವನ ವಾಕ್ಯ ಆಗಲೇ ಪ್ರವಾದಿಸಿದಂಥ ವಾಗ್ದಾನ, ಎಲ್ಲರ ಮೇಲೆ ನನ್ನ ಆತ್ಮನ ಸುರಿಸ್ತಾನೆ. ಯಾರು? ಎಲ್ಲ ಕ್ರಿಶ್ಚಿಯನ? ಎಲ್ಲರೂ ಅಂದರೆ ಯಾರು? ಹಲೋ, ಇಲ್ಲಿ ದೇವನ ವಾಕ್ಯ ತುಂಬ ಕ್ಲಿಯರ್. ಅದಕ್ಕೆ ಬೈಬಲ್ ತೆಗೆದು ದಯವಿಟ್ಟು ಬೈಬಲನ್ನು ತಗೊಂಡು ಬನ್ನಿರಿ. ಹೇಳುವಾಗ ಸ್ವಲ್ಪ ತೆಗೀರಿ, ಓದ್ರಿ. ಅಟ್ಲೀಸ್ಟ್ ಚರ್ಚಲ್ಲಿಂದಾದರೂ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರ ಮೇಲೆ ನನ್ನ ಆತ್ಮನ ಸುರಿಸ್ತೇನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಯಾವ ಧರ್ಮವೂ ಬಂದಿಲ್ಲ. ಲಿಸನ್, ಓಕೆನಾ? ಕನ್ಫರ್ಮಾ? ಏನಾದ್ರು ಡೌಟಾ? ಇನ್ನೊಂದ್ಸಲ ಓದಿಸ್ಬೇಕಾ? ಎಲ್ಲರ ಮೇಲೆ. ಈಗ ಎಲ್ಲರ ಮೇಲೆ ನನ್ನ ಆತ್ಮನ ಸುರಿಸಬೇಕು ಎಂಬುದಾಗಿ ಹೇಳುವಾಗ ಈ ಭೂಮಿಯಲ್ಲಿ ಪ್ರತಿ ಒಂದು ಮಾನವ ಅವನು ಧರ್ಮವನ್ನ ಅವಲಂಬಿಸಿ ಜೀವಿಸುವಂಥವ್ರು. ನಾವು ಯಾರನ್ನ ನಾವು ತಪ್ಪು ಹೇಳುವಂಥದ್ದಲ್ಲ. ಒಂದು ಕ್ರೈಸ್ತರಿದ್ದಾರೆ, ಅದಾದಮೇಲೆ ಹಿಂದೂ ಧರ್ಮ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಹಲವಾರು ಧರ್ಮಗಳನ್ನು ಒಳಗೊಂಡಂಥ ಒಂದು ಹಿಂದುತ್ವ, ಹಿಂದೂ ಧರ್ಮ. ಇನ್ನೊಂದು ಮುಸ್ಲಿಮರು. ಈ 3 ಮೇಜರ್ ಕಮಿಟಿ, ಈ 3 ಧರ್ಮಗಳು. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಾನು ಎಲ್ಲರ ಮೇಲೆ. ಇಲ್ಲಿ ಎಲ್ಲಿಯೂ ಕ್ಲಿಯರ್ ಆಗಿ ನಾವು ನೋಡಲಿಲ್ಲ, ನಾವು ಕ್ರೈಸ್ತ ಧರ್ಮಕ್ಕೆ ಮಾತ್ರ ನಾನು ಪರಿಶುದ್ಧಾತ್ಮನ ಅಭಿಷೇಕ ಸುರಿಸಿ. ನೋ, ಎಲ್ಲರ ಮೇಲೆ. ಹಾಗಾದರೆ ಎಲ್ಲರೂ ಯಾರ ಮಕ್ಕಳು? ಯಾರ ಮಕ್ಕಳು? ಆ ದೇವರ ಮಕ್ಕಳಾದ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಆರಾಧಿಸಲು ಸಮಯ ಸಂದರ್ಭ ಬಂದಾಗ, ಅಂತ್ಯಕಾಲ. ಇಲ್ಲಿ ಅಂತ್ಯಕಾಲದಲ್ಲಿ ವಾಕ್ಯ 30-31 ಓದಿ ಬ್ರದರ್. ಇಲ್ಲ 31-32 ಓದಿ. ಸರ್ವೇಶ್ವರ ಸ್ವಾಮಿಯ, ನೋಡಿ ಕೇಳಿ, ಸರ್ವೇಶ್ವರ ಸ್ವಾಮಿಯ ಭಯಂಕರ ಮಹಾದಿನದ ಮುಂಚೆ ಅಂದರೆ ಸೆಕೆಂಡ್ ಕಮ್ಮಿಂಗ್. ಯೇಸು ಕ್ರಿಸ್ತನು ಇನ್ನೊಂದು ಸಲ ಲೋಕಕ್ಕೆ ಬರ್ಲಿಕ್ಕಿದ್ದಾರೆ. ಮತ್ತೊಮ್ಮೆ ಯೇಸು ಕ್ರಿಸ್ತನು ಲೋಕಕ್ಕೆ ಬರ್ಲಿಕ್ಕಿದ್ದಾರೆ. ಆ ವಾಕ್ಯವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಸಂಘ ಪರಿವಾರದವರು ಪ್ರಾರ್ಥಿಸುವಾಗ, ಯೇಸು ಮೇಲೆ ಆಕಾಶವನ್ನೇರಿ ಹೋಗುವಾಗ ಅಲ್ಲಿ 2 ದೂತರು ಇವರಿಗೆ ಹೇಳ್ತಾರೆ, ಮೇಲೆ ಹೋಗಿದಂತ ಯೇಸು ಮತ್ತೆ ಮರಳಿ ಬರ್ತಾರೆ, ನೀವು ಯಾಕೆ ಅಲ್ಲೇ ನೋಡ್ತಾ ಇದ್ದೀರಾ ಅಂತ. ಆ ಸಂಘ ಪರಿವಾರದ ಕಾರ್ಯವನ್ನು ಇಲ್ಲಿ ಪ್ರಕಟ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಓದಿ ವಾಕ್ಯ. ಸೂರ್ಯನು ಅಂಧಕಾರಮಯವಾಗುವನು, ಚಂದ್ರನು ರಕ್ತ ಕೆಂಪಾಗುವನು. ಆದರೆ ಸರ್ವೇಶ್ವರ ಸ್ವಾಮಿಯ, ಸರಿಗೆ ಗಮನಿಸಿ, ಆದರೆ ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಪಡೆಯುವರು. ಪಕ್ಕದಲ್ಲಿ ಕೈ ಹಿಡ್ಕೊಳ್ರಿಲ್ಲ. ಅನೇಕ ಕ್ರೈಸ್ತರು ಇದ್ದೀರಿ. ದೇವನ ವಾಕ್ಯ ಹೇಳ್ತದೆ, ಈ ವಾಕ್ಯ ನೆರವೇರಬೇಕು ಅಂದರೆ ಈ ಘಟನೆ, ನೀವೇ ಘಟನೆ. ಇಲ್ಲಿ ದೀಕ್ಷೆ ಆಗದೆ ಇರೋರು ಇಲ್ಲಿ ತುಂಬ ಇದ್ದೀರಿ, ದೀಕ್ಷೆ ಆದವರು ಇದ್ದೀರಿ. ಪ್ರಿಯರೇ, ಈ ವಾಕ್ಯ ನಮ್ಮಲ್ಲಿ ನೆರವೇರಬೇಕು ಅಂತ ಹೇಳಿದರೆ
ಇದು ಯಾವ ಗ್ರಂಥದಲ್ಲೂ ನಾವು ನೋಡ್ಲಿಕ್ಕಿಲ್ಲ. ಈ ಪ್ರವಾದಿಸಿದಂಥ ವಾಕ್ಯಗಳು ಈ ಅಂತ್ಯ ದಿನಗಳು, ಇದು ಅಂತ್ಯ ದಿನ. ಇನ್ನು ಸುಮಾರು ಯೋಗಗಳು ಇಲ್ಲ. ಯಾಕಂದರೆ ಈ ಘಟನೆ, ಈ ವಾಕ್ಯ ಓದಿದಂಥ ವಾಕ್ಯ ಈಗ ಆಲ್ರೆಡಿ ನಡೀತಾ ಇದೆ, ಲೋಕದಲ್ಲಿ ನಡೀತಾ ಇದೆ. ದಿನೇ ನೋಡಿ, ತಂದೆಗೆ ವಿರೋಧ ಮಗ, ತಾಯಿಗೆ ವಿರೋಧ. ಹಲೋ, ಎಲ್ಲಾದ್ರೂ ಪ್ರೀತಿ ಇದೆಯಾ? ಯಾರ ಮನೆಯಲ್ಲಾದರೂ ಇದೆಯಾ? ಇದ್ದವ್ರು ಹೇಳ್ರಿ ಯಾರಾದರೂ. ಬ್ರದರ್, ನಮ್ಮ ಮನೇಲಿ ಒಂದು ಜಗಳನೂ ಇಲ್ಲ, ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ. ನಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೂ ನಾವು ಏನು ಜಗಳ ನೋಡಲಿಲ್ಲ, ಯಾವ ವೈಮನಸ್ಸಿಲ್ಲ. ನಾವು ತುಂಬ ತಮಿಳಲ್ಲಿ ಹೇಳ್ತಾರೆ ಅಮೈದಿ ಕುಟುಂಬ, ತುಂಬ ಶಾಂತವಾದಂಥ ಕುಟುಂಬ ಅಂತೇಳಿ ಯಾರಾದರೂ ಇದ್ದರೆ ಕೈ ಮೇಲೆ ಮಾಡ್ರಿ. ಹೇಳೋದು ನಮ್ಮಲ್ಲೂ ಇಲ್ಲ. ದೇವನ ವಾಕ್ಯ ಹೇಳ್ತದೆ ಅಂತ್ಯಕಾಲ. ಈ ಕಾಲಕ್ಕೆ ಮುಂಚೆ ಎಲ್ಲ ನೋಡ್ರಿ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು, ಒಂದೇ ಕುಟುಂಬದಲ್ಲಿ, ವ್ಯತ್ಯಾಸ ಇರಲಿಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಜೀವನ. ಈಗ ಇದೀವ? ಹುಟ್ಟಿದಂತ ಒಂದು ಗಂಡು ಮಗುನೇ ಇಲ್ಲ, ಒಂದು ಹೆಣ್ಣು ಇಲ್ಲ, 2 ಮಕ್ಕಳು ಇದ್ದೆ, ಚಾಕು ಮಸೀದು ಅಪ್ಪನಿಗೆ ಅಮ್ಮನಿಗೆ ಕೊಲೆ ಮಾಡಿ ಎಷ್ಟು ಜನ ಜೈಲಲ್ಲಿದ್ದಾರೆ ಆಸ್ತಿಗಾಗಿ. ತಂದೆ ತಾಯಿನ ಬೇರ್ಪಟ್ಟು ನಾನಾ ರೀತಿಯಲ್ಲಿ ಜಗಳ, ಮೋಸ, ವಂಚನೆ, ನಾನಾ ರೀತಿಯ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥ ಕುಟುಂಬಗಳು ಎಷ್ಟು ಜನ ಇದ್ದಾರೆ. ತಂದೆ ತಾಯಿಗೆ ಯಾವ ಗೌರವ ಸಿಗ್ತಾ ಇದೆ? ನೋ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ ಅಂತ್ಯಕಾಲದಲ್ಲಿ ಈ ಘಟನೆಗಳು ಸಂಭವಿಸ್ತದೆ. ಅದಕ್ಕಾಗಿ ಕೈ ಹಿಡ್ಕೊಂಡ್ರಲ್ಲ, ಎಲ್ಲ ಅಕ್ಕಪಕ್ಕ ಕೈ ಹಿಡ್ಕೊಳ್ರಿ, ಬೇಗ ಕೂತ್ಕೊಳ್ರಿ. ಯಾರು ಬಂದಿದ್ದೀರಿ ಬೇಗ ಕೂರ್ರಿ, ಯಾಕಂದರೆ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಜನ. ನಮಗೆ ವಾಕ್ಯ ಮಿಸ್ ಆಗ್ತದೆ. ಈಗ ಕೂತವರು ಅಕ್ಕಪಕ್ಕ ಕೈ ಹಿಡ್ಕೊಳ್ರಿ. ಕೈ ಹಿಡ್ಕೊಂಡ್ರ ಒಳ್ಳೆ ವಾಕ್ಯ ಈಗ ನಿಮ್ಮ ಬಾಯಲ್ಲಿ. ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಆದಿಯಲ್ಲಿ ನುಡಿದಂಥ ಒಂದು ಪ್ರವಾದಿಸಿದಂಥ ಪ್ರವಾದನ ವಾಕ್ಯ ನೀವು ಕೈಡಿದಂಥ ವ್ಯಕ್ತಿಗಳಿಗೆ ಬೋಧಿಸುವಾಗ ದೇವನ ವಾಕ್ಯ ಹೇಳ್ತದೆ, ಈ ಕ್ಷಣ ನಿನಗೆ ರಕ್ಷಣೆ ಎಂಬುದಾಗಿ. ಈ ಕ್ಷಣವೇ ನಿನಗೆ ರಕ್ಷಣೆ. ಅದಕ್ಕಾಗಿ ಕೈ ಹಿಡಿದವ್ರ ಮುಖ ನೋಡ್ರಿ. ಯಾರು ಕೈ ಹಿಡ್ಕೊಂಡಿದ್ದೀರಿ ಅವ್ರ ಮುಖ ನೋಡಿ. ಬ್ರದರ್ ಹೇಳ್ಕೊಡ್ತಾರೆ, ಯೆಹೂವೇಲನ ಗ್ರಂಥ 2ನೇ ಅಧ್ಯಾಯ ವಾಕ್ಯ 30, 31 ಇಲ್ಲ 31, 32 ಹೇಳ್ಕೊಡಿ. ಪ್ರವಾದಿ ಯೆಹೂವೇಲನ ಗ್ರಂಥ 2ನೇ ಅಧ್ಯಾಯ ವಾಕ್ಯಗಳು 31, 32. ಸರ್ವೇಶ್ವರ ಸ್ವಾಮಿಯ ಭಯಂಕರ ಮಹಾದಿನದ ಮುಂಚೆ ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ರಕ್ತಗೆಂಪಾಗುವನು. ಆದರೆ ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಪಡೆಯುವರು. ಅವರೇ ತಿಳಿಸಿರುವಂತೆ ಸಿಯೋನ್ ಪರ್ವತದಲ್ಲೂ ಜೆರುಸಲೇಮಿನಲ್ಲೂ ಅನೇಕರಿಗೆ ಮುಕ್ತಿ ದೊರಕುವುದು. ಅಳಿದುಳಿದವರಲ್ಲಿ ಆ ಸ್ವಾಮಿಯ ಕರೆ ಹೊಂದಿದವರು ಬದುಕುವರು. ಒಂದು ಶೇಕೆಂಡ್ ಕೊಟ್ಟು ಹೇಳಿ, ಶೇಕೆಂಡ್ ಕೊಡಿ. ಅವ್ರಿಗೆ ಹೇಳ್ರಿ ತಿರ್ಗಾ, ದಯವಿಟ್ಟು ಇವತ್ತಿನಿಂದಾದರೂ ಯೇಸು ಕ್ರಿಸ್ತನನ್ನ ನನ್ನ ರಕ್ಷಕನಾಗಿ ಸ್ವೀಕರಿಸುತ್ತೇನೆ. ಎಂಥ ಸಂದರ್ಭ ಬಂದರೂ ಲೌಕಿಕವಾದಂಥ ಚಿಂತೆಯಿಂದ ನಾನು ಎಡಕ್ಕೋ ಬಲಕ್ಕೋ ಹೋಗದಂತೆ ಪರಿಶುದ್ಧ ದೇವನನ್ನ, ನೀತಿಯುಳ್ಳ ದೇವನನ್ನ
ಆತ್ಮ ಅಭಿಷೇಕವನ್ನ ನನ್ನ ಮೇಲೆ ಸುರಿದಂತ ನನ್ನ ದೇವನನ್ನ ಬಿಟ್ಟಗಲದೆ ಜೀವಿಸುವಂತ ಭಕ್ತಳಾಗಿ ಅನುಗ್ರಹಿಸಲ್ಪಟ್ಟ ನೀವು, ಕೈ ಹಿಡ್ದವ್ರಿಗೆ ನೋಡಿ ಹೇಳ್ರಿ, ನೀವು ಭಾಗ್ಯವಂತರು. ಈ ವಾಕ್ಯವನ್ನ ದಯವಿಟ್ಟು ಯಾವ ಕಾರಣಕ್ಕೂ ಯಾವ ಸಂದರ್ಭಕ್ಕೂ ನಿಮ್ಮಿಂದ ನಷ್ಟಪಡಿಸಿಕೊಳ್ಳಬೇಡ್ರಿ. ಯೇಸು ಕ್ರಿಸ್ತನನ್ನ ನನ್ನ ರಕ್ಷಕ ಎಂಬುದಾಗಿ ಅಂಗೀಕಾರ ಮಾಡುವ ನೀವು ಧನ್ಯರು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ವಾಗ್ದಾನ, ಈ ವಾಗ್ದಾನ ದೇವರು ನಮಗೆ ಕೊಟ್ಟಂತ ಈ ಸಂದರ್ಭ ಆದಿಯಲ್ಲಿ ಕೊಟ್ಟಂತ ಈ ವಾಗ್ದಾನ ಈಗ ನೋಡಿ ನೆರವೇರಿ ಬಂದಿದೆ. 2026 ವರ್ಷ, 2026 ವರ್ಷ ಇದು ಬರೆಯುವಾಗ ಅದಕ್ಕೆ ಹೇಳಿದ್ದು ನಾನು 3-4 ಯುಗದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ವಾಗ್ದಾನ ನಮ್ಮಲ್ಲಿ ನೆರವೇರಬೇಕಾದ್ರೆ ಅದಕ್ಕಾಗಿ ಈ ಅಂತ್ಯ ದಿನಗಳಲ್ಲಿ ಈ ಅಂತ್ಯ ದಿನಗಳಲ್ಲಿ ಹೆಚ್ಚಾದಂತ ಅಭಿಷೇಕ, ಹೆಚ್ಚಾದಂತ ದೇವನ ವಾಗ್ದಾನ ನಮ್ಮಲ್ಲಿ ಯಾರು ವಿಶ್ವಾಸ ಇಡ್ತಾರೋ ಅವನ ಹೃದಯದಲ್ಲಿ ಅದು ಅಚ್ಚು ಹಸಿರಾಗಿ, ಅದು ಯಾವ ರೀತಿಯಲ್ಲಿ ಅಂದ್ರೆ ಈ ಮುದ್ರೆ ಹೊಡೆಯುವಂತ ಪ್ರೆಸ್ಗಳಲ್ಲಿ ಈಗ ಈ ಬುಕ್ಗಳಲ್ಲಿ ಬೈಬಲಲ್ಲಿ ಮುದ್ರೆ ಆಗಿರ್ತಕ್ಕಂಥ ಇದು ಎಂದಿಗೂ ಅಳಿಸೋದಿಲ್ಲ. ನಾವಾಗಿ ಹರಿದಾಕಿ ಏನಾದ್ರೂ ಆದ್ರೆ ಹೋಗ್ತದೆ. ಯೇಸು ಕ್ರಿಸ್ತನ ಸಂದೇಶ ನಿಮ್ಮ ಹೃದಯದಲ್ಲಿ ಅದು ಮುದ್ರಿತವಾಗಲಿ ಅಂತ. ಯಾವುದು? ಕೇಳುವಂತ ವಾಕ್ಯ ನಿಮ್ಮ ಹೃದಯದಲ್ಲಿ ಮುದ್ರೆ ಆದ್ರೆ ಪರಿಶುದ್ಧವಾದಂಥ ದೇವನ ಆತ್ಮ ಈ ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ, ಅದಕ್ಕೆ ಯೇಸು ಕ್ರಿಸ್ತನ ಈ ಸಂದೇಶ ಇಡೀ ಪ್ರಪಂಚದಲ್ಲಿ ಸಾರಲ್ಪಡುವಾಗ ಅನೇಕ ಜನ ಕೇಳ್ತಾರೆ, ಆದರೆ ಎಲ್ಲರೂ ರಕ್ಷಣೆ ಹೊಂದ್ಕೊಳ್ಳೋದಿಲ್ಲ. ಲಾಭಕ್ಕಾಗಿ ಬರುವಂತ ಜನ ಇದ್ದಾರೆ, ಹಾಗೂ ನಾನಾ ರೀತಿಯ ಸಮಸ್ಯೆಗಳಿಗಾಗಿ ಬಿಡುಗಡೆಗಾಗಿ ಬರ್ತಾರೆ. ಒಬ್ಬೊಬ್ಬರು ದೆವ್ವ ಹಿಡಿದವರು ಬರ್ತಾರೆ, ಒಬ್ಬೊಬ್ರು ನಮ್ಮ ಕುಟುಂಬದಲ್ಲಿ ಈ ಮಾಟ ಹೋಗ್ಲಿ ಅಂತೇಳಿ ಯಾರೋ ಬರ್ತಾರೆ, ಇನ್ನೊಬ್ರಿಗೆ ಯಾರೋ ಹೇಳ್ತಾರೆ ಅಲ್ಲಿ ಹೋಗ್ರಿ ಸರಿ ಆಗ್ತದೆ, ನೀವು ಯಾಕೆ ಅಲ್ಲಿ ಇಲ್ಲಿ ಸುತ್ತಾ ಇದ್ದೀರಿ, ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲಿ ಫ್ರೀ ಸರಿ ಆಗ್ತದೆ ಅಂತ. ಆದರೆ ಇದು ಆಗೋದೆಲ್ಲವೂ ನಮಗೆ ಲೆಕ್ಕ ಒಪ್ಪಿಸುವಂಥ ದಿನಕ್ಕಾಗಿ. ದೇವರು ಹೇಳ್ತಾರೆ, ನಿನ್ನನ್ನು ಒಂದು ಚಿಕ್ಕ ಒಂದು ತೊಂದರೆಯಾಗಿ ನಿನ್ನನ್ನು ನಾನು ಚರ್ಚಿಗೆ ಕರ್ಕೊಂಡು ಹೋಗಿದ್ದಲ್ಲ, ನೀನು ಯಾವುದೋ ಒಂದು ಕಾರ್ಯಕ್ಕಾಗಿ ನೀನು ಬಂದದಾದ್ರೆ ನಿನ್ನ ಕಾರ್ಯ ಅದಲ್ಲ, ಬದಲಾಗಿ ನನ್ನನ್ನು ರಕ್ಷಕ ಎಂಬುದಾಗಿ ನಿನ್ನ ಬಾಯಾರೆ ಅರಿಕೆ ಮಾಡಿದ್ಯಲ್ಲ. ಅರಿಕೆ ಮಾಡಿದ ಕಾರಣ ನಿನ್ನ ಈ ಪಾಪಗಳು ಕ್ಷಮಿಸಲ್ಪಟ್ಟು ನೀನು ಅಲ್ಲಿಂದ ಯೇಸು ಕ್ರಿಸ್ತನನ್ನ ನನ್ನ ರಕ್ಷಕ ಎಂಬುದಾಗಿ ಸ್ವೀಕರಿಸ್ತೇನೆ ಎಂಬುದಾಗಿ ವಚನ ಕೊಟ್ಟು ಮತ್ತೆ ನೀನು ಎಲ್ಲಿಗೆ ಹೋದೆ? ಮತ್ತೆ ಆಡಿದ್ದೆ ಹಾಡು ಏನ್ ದಾಸಯ್ಯ? ಕಿಸ್ ಬಾಯ್ ದಾಸಯ್ಯ. ಅದಾಗಬಾರ್ದು. ಇಷ್ಟೇ ಸಾಕು ನಮಗೆ. ಈ ದೇವ್ರ ಹತ್ರ ಬಂದ್ವಿ, ಒಳ್ಳೇದಾಯ್ತು, ನೆಕ್ಸ್ಟ್ ಬೇಡ. ನೋ ಪ್ರಿಯರೇ, ದೇವನ ವಾಕ್ಯ ಈ ಸ್ಪಷ್ಟನೆ ದೇವರು ನಮಗೆ ಎಲ್ಲಿಯೂ ಯಾವ ಗ್ರಂಥದಲ್ಲೂ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಪರಿಶುದ್ಧವಾದಂಥ ಆತ್ಮ ನಮ್ಮ ಮೇಲೆ ಬಂದಾಗ ದೇವನ ವಾಕ್ಯ ಹೇಳ್ತದೆ, ನೀನು ಏನನ್ನ ದೇವನಲ್ಲಿ ಅಪೇಕ್ಷಿಟ್ಟು ಕೇಳ್ತೀಯೋ ಅದು ನೆರವೇರ್ತದೆ. ಆದರೆ ಯಾವ ಕಾರಣಕ್ಕೂ ನಿನ್ನ ವಿಶ್ವಾಸ ಕದಲಬಾರದು. ಈಗೆಲ್ಲ ಏನಾಗ್ತದೆ, ನಾನು ಅದೇ ಸುಮಾರು ಸಲ ಹೇಳ್ತೇನೆ, ತುಂಬ ಜನ ಬರ್ತಾರೆ, ಬಂದಿಯಾರ ಆ ದೀಕ್ಷೆನ ತಗೊಳ್ತಾರೆ, ಅದಾದ್ಮೇಲೆ ಸ್ವಲ್ಪ ವರ್ಷ ಎಲ್ಲ ಬರ್ತಾರೆ, ಅದಾದ್ಮೇಲೆ ಅವ್ರದ್ದು ಚೇಂಜಸ್ ನೋಡ್ರಿ. ಅವರು ಎಲ್ಲೋ ಪ್ರೇಯರ್ ಎಲ್ಲ ಮಾಡಿ ಅದಾದ್ಮೇಲೆ ಬಂದು ಹೋದ್ಮೇಲೆ
ಅವ್ರಿಗೆ ಇನ್ನೂ ಸ್ವಲ್ಪ ಬೈಬಲೆಲ್ಲ ಓದಿ ಇನ್ಯಾವುದೋ ಒಂದು ವ್ಯಕ್ತಿಗೆ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಗೊತ್ತಾಗತ್ತೆ. ಆಗ ಕ್ರಿಶ್ಚಿಯನ್ ಅಂತಲೂ ಗೊತ್ತಾಗ್ತದೆ. ಬಂದ ಮೇಲೆ ಬೇರೊಂದು ಬೋಧನೆಯನ್ನು ಬೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಬೇರೊಂದು ಬೋಧನೆ ಬೈಬಲಲ್ಲಿದೆ, ಬೇರೆ ಒಂದು ಬೈಬಲ್, ಬೇರೆ ಒಂದು ಬೋಧನೆ. ಆ ಬೋಧನೆ ಕೇಳಿದ ಕೂಡಲೇ ಸಂಪೂರ್ಣ ಇದನ್ನು ಮರೆತು ಎಲ್ಲಿ ನಾನು ಹುಟ್ಟಿದ್ದೆ, ಎಲ್ಲಿ ರಕ್ಷಣೆ, ಯಾವುದು ಪರಿಶುದ್ಧ, ಯಾವುದು ಶ್ರೇಷ್ಠ ಎಂಬುದನ್ನು ಕಂಪ್ಲೀಟ್ ತಿರಸ್ಕರಿಸಿ ಮತ್ತೆ ಯಾವುದೋ ಒಂದು ವ್ಯಕ್ತಿಯ ಹಿಂದೆ, ಸಭೆಯಿಂದ ಹೊರಟೋಗ್ತಾರೆ. ದೊಡ್ಡ ಒಂದು ಗಂಡಾಂತರ ಅದೇ. ತಾಯಿ ಇಲ್ಲದೆ, ತಂದೆ ಇಲ್ಲದೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ವಂತ ಈ ಬಂಧು ಮಿತ್ರ ಇಲ್ಲದಂಥ ಒಂದು ಅನಾಥ ವ್ಯಕ್ತಿಯ ರೀತಿಯಲ್ಲಿ ಈಗ ಸಭೆಗಳು ತಲೆದೂರ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮಿಂದ ಬೇರ್ಪಟ್ಟಂಥ ವ್ಯಕ್ತಿಗಳು ಅನೇಕ ವಿಷಯದಲ್ಲಿ ಜನರನ್ನು ಮರಳು ಮಾಡುವಂಥದ್ದು. ಯಾರನ್ನ? ಕ್ರೈಸ್ತರನ್ನೇ. ಯಾಕಂದರೆ ನಮ್ಮಲ್ಲಿ ಒಂದು ವೀಕ್ನೆಸ್ ಇದೆ, ಬೈಬಲ್ ಗೊತ್ತಿಲ್ಲ. ಬೈಬಲ್ ಗೊತ್ತಿಲ್ಲ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಓದು, ದೇವನ ಸಂದೇಶ ನಿನ್ನದಾಗಿಸು, ಪ್ರೇಯರ್ ಮಾಡು, ಪ್ರಾರ್ಥಿಸು. ಪ್ರಾರ್ಥಿಸುವಾಗ ನಿನ್ನ ಜ್ಞಾನ, ನಿನ್ನ ವಿವೇಕ, ನಿನ್ನ ಅರಿವಿನ ಆತ್ಮ ಹೆಚ್ಚಾಗ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಇದಕ್ಕಾಗಿ ದೇವನ ವಾಕ್ಯ ನಮ್ಮನ್ನು ಸಾರಿ ಸಾರಿ ಎಚ್ಚರಿಸುವಂಥದ್ದು, ನೀವು ಆತ್ಮದಲ್ಲಿ ಬಲಗೊಳ್ಳ್ರಿ ಅಂತ. ಆತ್ಮದಲ್ಲಿ ಯಾವಾಗ ನಮಗೆ ಆತ್ಮ ಬಲ ಆಗ್ತದೋ ನಮ್ಮ ಶರೀರವು ಪಾಪಕ್ಕೆ ಒಪ್ಪಲ್ಲ. ಆತ್ಮವು ಅದನ್ನ ನಾನಾ ವಿಧದಲ್ಲಿ ಎಲ್ಲಿ ನಾನು ಎಡುತ್ತೇನೋ ಅಲ್ಲಿ ಸರಿ ಮಾಡುವಂಥದ್ದೇ ಈ ಆತ್ಮ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ, ಚಾಪ್ಟರ್ 14, ಗಾಸ್ಪಲ್ ಜಾನ್, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. 14ನೇ ಅಧ್ಯಾಯ ವಾಕ್ಯ 15ರಿಂದ ಓದಿ. 15, 16 ವಾಕ್ಯ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ, ನೀವು ನನ್ನನ್ನ ಪ್ರೀತಿಸುವವರಾಗಿದ್ದರೆ, ನೋಡಿದ್ರ ಇಲ್ಲಿ ನೋಡ್ರಿ, ದೇವರು ವಾಕ್ಯ ತುಂಬಾ ಭಯಂಕರವಾದದ್ದು. ನಾವು ಬೇರೆ ದೇವರನ್ನ ಬಿಟ್ಟು ಬೇರೆ ಎಲ್ಲವನ್ನ ಪ್ರೀತಿಸ್ತೇವೆ, ಹೌದಲ್ಲ? ಹಲೋ, ದೇವರನ್ನ ಯಾವಾಗ ಪ್ರೀತಿಸ್ತೀವಿ? ಯಾವಾಗ ದೇವ್ರು ಬೇಕು? ಕಷ್ಟಗಳು ಬಂದಾಗ, ತುಂಬ ತೊಂದರೆ ಆದಾಗ, ಸಾಲಗಳು ಬಂದಾಗ, ಅದಾದ್ಮೇಲೆ ಮೊನ್ನೆ ಒಬ್ರು ಬಂದಿದ್ರು, ಬ್ರದರ್ ಕಾಲ್ ತೆಗಿತಾರಂತೆ ಅಂತ. ಗ್ಯಾಂಗ್ರೀನ್ ಆಗೋಗಿದೆ, ಕಾಲ್ ಕಂಪ್ಲೀಟು ತೆಗಿತಾರೆ. ಒಂದು ಕ್ರೈಸ್ತ ವ್ಯಕ್ತಿ, ನಾನು ಹೇಳಿದೆ, ನೀವು ಕ್ರಿಶ್ಚಿಯನಾ? ಹಾಂ. ಅದಾದಮೇಲೆ ಆ ಮನುಷ್ಯನ ಹೇಳಿದರು, 15-16 ವರ್ಷದ ಹಿಂದೆ ನಾನು ಗಾಯತ್ರಿಪುರಂ ಚರ್ಚಲ್ಲಿ ಬರ್ತಾ ಇದ್ವಿ ಪ್ರೇಯರ್ಗೆ. ರೆಗ್ಯುಲರ್ ಬರ್ತಿದ್ವಿ. ಮತ್ತೆ ಯಾಕೆ ಬಿಟ್ರಿ? ಕಾರಣಾಂತರಗಳಿಂದ ಬಿಟ್ಟು, ಅದಾದಮೇಲೆ ಫುಲ್ಲು ಕುಡಿಯೋದು ಎಲ್ಲ ಆಗಿ, ಚರ್ಚ್ ಇಲ್ಲ, ಸಾಲ ಎಲ್ಲ ಆಗಿ, ಈಗ ಈ ಸ್ಥಿತಿಗೆ ಬಂದಿದ್ದೀನಿ. ಈ ಸ್ಥಿತಿಗೆ ಬಂದ ಮೇಲೆ ಈಗ ಏನಾಗಬೇಕು? ಬ್ರದರ್ ದಯವಿಟ್ಟು ಪ್ರಾರ್ಥಿಸಿ, ದೇವ್ರು ನನ್ನ ಕ್ಷಮಿಸ್ತಾರ, ನನ್ನ ಕಾಲು ಉಳಿಸ್ತಾರ ಅಂತ. ಹಲೋ, ದೇವರು ಕ್ಷಮಿಸ್ತಾರ, ಎಲ್ಲ ನನ್ನ ಕಾಲು ಉಳಿಸ್ತಾರ ಬ್ರದರ್? ನಾನು ಎರಡೂ ಮಾಡ್ತಾ ಇದ್ರು. ನೀವು ಅದಕ್ಕೆ ಆಗ 15-16 ವರ್ಷದಿಂದ ನಿಮಗೆ ಇದಾಗತ್ತೆ, ನಿಮ್ಮ ಕಾಲು ಹೋಗ್ತದೆ, ನಿನ್ನ ಕುಟುಂಬ ಹಾಳಾಗ್ತದೆ, ನಿನ್ನ ಮಕ್ಕಳು ಹಾಳಾಗ್ತಾರೆ, ನಿನ್ನ
ಕಣ್ಣೀರು ದುಃಖದಲ್ಲಿ ಇರ್ತೀಯ, ನೀನು ದುರಭ್ಯಾಸದಿಂದ ಬೇರ್ಪಡಿಸುವುದಕ್ಕಾಗಿ ಅಂದು ನೀನು 14-15 ವರ್ಷದ ಹಿಂದೆ ಒಂದು ಸುವಾರ್ತೆಯನ್ನು ಕೇಳಲಿಕ್ಕಾಗಿ ದೇವರು ನಿನ್ನನ್ನು ಆರಿಸಿಕೊಂಡ್ರಲ್ಲ, ನೀನು ಯಾಕೆ ದೇವರನ್ನ ಮರೆತು ಜೀವಿಸಿದ್ದೆ? ಪ್ರಿಯರೇ, ಯಾರೆಲ್ಲ ಈಗ ಬರ್ತಿದ್ದೀರಿ ಪ್ರೇಯರ್ಗೆ, ದೇವರ ವಾಕ್ಯ ಹೇಳ್ತೇವೆ, ಮುಂದಿನ ದಿನದಲ್ಲಿ ಯಾವ ಪ್ರಶ್ನೆಯೂ ಸಂಭವಿಸಬಾರದು. ಕಾರಣಕ್ಕೆಂದರೆ ಅದಕ್ಕೆ ವಾಕ್ಯಗಳು ತುಂಬ ಕ್ಲಿಯರ್ ವಾಕ್ಯ. ಮುಂದೆ ಭಯಂಕರವಾದಂಥ ಒಂದು ಸಾವಿದೆ. ಸೂರ್ಯ ಹಾಗೂ ಭೂಮಿ ಆಕಾಶ ನಾನಾ ರೀತಿಯಲ್ಲಿ ಕದಲ್ತದೆ, ಆದರೆ ಸರ್ವೇಶ್ವರನ ಮಕ್ಕಳನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವೇಶ್ವರನ ಮಕ್ಕಳನ್ನ ದೇವನು ಪ್ರೊಟೆಕ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೂ ನಮಗೆ ಅಳಿಯದಂತ ಹಾಗೂ ಸದಾಕಾಲ ಕ್ರಿಸ್ತನೊಂದಿಗೆ ಕ್ರಿಸ್ತನಲ್ಲಿ ಜೀವಿಸುವಂತ ಒಂದು ದೊಡ್ಡ ಒಂದು ಸಂಪತ್ತನ್ನು ಕೊಡುವುದಕ್ಕಾಗಿಯೇ ಈ ಟ್ರೈನಿಂಗ್. ನಿಮಗೆ ಒಳ್ಳೆ ಒಂದು ಕಂಪನಿಯಲ್ಲಿ ಒಂದು ಕೆಲಸಕ್ಕಾಗಿ ಈ ಟ್ರೈನಿಂಗ್. ಇದಕ್ಕಾಗಿ ಜಡತ್ವವನ್ನು ಬಿಡ್ರಿ, ಇದಕ್ಕಾಗಿ ಪಾಪವನ್ನು ಬಿಡ್ರಿ, ಲೋಕದ ಕಾರ್ಯದಲ್ಲಿ ಪ್ರೀತಿ ಇಡಬೇಡ್ರಿ, ಅದರಿಂದ ಬೇರ್ಪಡ್ರಿ. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಓದಿ ಬ್ರದರ್ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ, ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ಇದೆ, ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಸಂಪೂರ್ಣ ನಿಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಜನ ಇದ್ದಾರೆ, ಸಭೆಗಳು ಬರ್ತವೆ. ಅದಾದ್ಮೇಲೆ ನಾವು ರಕ್ಷಣೆ ಹೊಂದ್ಕೊಂಡಿದ್ದೀವಿ. ನನ್ನನ್ನೇ ಕೇಳಿದ್ರು, ಎಲ್ಲಿ ನನ್ನ ಹತ್ರ ಪ್ರೇಯರ್ ಬಂದವರು ಬೈಬಲ್ ಹಿಡ್ಕೊಂಡು, ಬೈಬಲ್ ಗೊತ್ತಿಲ್ಲದಂಥ ಒಂದು ವ್ಯಕ್ತಿ ದೇವರ ಬಳಿಗೆ ಬಂದು ದೇವರ ವಾಕ್ಯವನ್ನು ಕೇಳಿ, ಅಯ್ಯೋ ಬ್ರದರ್, ಎಷ್ಟೋ ನಾವು ಹೆಂಗಿದ್ವಿ, ನಾವು ಬಂದ್ವಿ, ಹಂಗೆ ಹಿಂಗೆ ಅಂತಾರಲ್ಲ, ಆಗ ಇಷ್ಟುದ್ದ ಹೇಳಿ ಲಾಸ್ಟಿಗೆ ನನ್ನ ಹತ್ರ ಬಂದು, ಬ್ರದರ್ ನಾ ರಕ್ಷಣೆ ಹೊಂದ್ಕೊಂಡೆ ಅಂದರು. ಏನಾಗಬೇಕು, ಹೆಂಗಾಗ್ಬೇಕು ಹೇಳಿ? ಇಲ್ಲೇ ಬಂದು ಅದೇ ಹೇಳ್ತಾರ, ತಿಂದು ಉಂಡು ಮನೆಗೆ ಏನು ಹಾಕಿದ್ರಂತೆ, ಕನ್ನನೇ ಹಾಕಿರಂತೆ. ಆ ರೀತಿ ರಕ್ಷಣೆ ಹೊಂದ್ಕೊಂಡೆ. ನಾನು ಹೇಳಿದೆ, ಹಂಗಂದ್ರೆ ಏನು? ನಾನು ತರ್ಕ ಮಾಡಲ್ಲ, ರಕ್ಷಣೆ ನಾನು ಅಂಥವ್ರನ್ನ ನಾನು ಜಾಸ್ತಿ ಮಾತಾಡಲ್ಲ. ಯಾಕೆಂದರೆ ತರ್ಕ ಮಾಡಬಾರ್ದು, ಮೂರ್ಖರ ಹತ್ರ ತರ್ಕ ಮಾಡಬಾರ್ದು ಎಂಬುದಾಗಿದೆ. ಏನು ರಕ್ಷಣೆ ಹೊಂದ್ಕೊಂಡೆ ಅಂತ ಕೇಳಿದೆ. ಅಯ್ಯೋ ಬ್ರದರ್, ಈ ತಮಿಳು ரொம்ப விசுவாசம் பிரதர். இப்போ ಫಸ್ಟ್ எப்படி இருந்துச்சு, பேய் அஞ்சவனுக்கிட்ட ಮೊದಲು ನಿನ್ನ ಹತ್ರ ದೆವ್ವನ ಇತ್ತು. ಅಲ್ಲಿಂದ ಈಚೆಗೆ ಒಂದೇ ಒಂದು ವಾಕ್ಯ ಆ ಹೆಂಗಸಿಗೆ ಹೇಳಿದ್ದು, ರಿಪೀಟ್ ಅದನ್ನ ಎಗೈನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಇಲ್ಲೊಂದು ದೀಕ್ಷೆ ಆಗಿದೆ. ಅದಾದ್ಮೇಲೆ ಬ್ರದರ್ எங்களை கூப்பிட்டுன்னு போய் நான் ಅವ್ರನ್ನ ಕರ್ಕೊಂಡೋಗಿ ವ್ಯಾನೆಲ್ಲ ಕರ್ಕೊಂಡೋಗಿ ಏನು ಕರಿಘಟ್ಟ, ಶ್ರೀರಂಗಪಟ್ಟಣ ಹತ್ರ ಎಲ್ಲ ಕರಿಘಟ್ಟ ಇದೆ, ಅಲ್ಲಿ ನಾಂಗ ಮುಳುಗಿ ಸ್ನಾನ ಮಾಡಿದ್ವಿ, ತಗೊಂಡ್ವಿ. ಕರೆಕ್ಟ್, ಮುಳುಗಿ ಸ್ನಾನ ತಗೊಂಡೆ, ಕರೆಕ್ಟ್. ನಿನ್ನಲ್ಲಿ ಏನು ಬದಲಾವಣೆ ಆಗಿದೆ?